ತಿಲೋತ್ತಮ ಆಂಟಿನ್ ಸಾಯಿಸೋಕೆ ಆ ಗಂಗಾಧರ್ ಯಾಕೆ ಬಂದ ಅಂತ ತಿಳ್ಕೋಬೇಕಾ ಆಂಟಿ? ಅವನನ್ನ ಹಿಡಿದ್ರೆ ಎಲ್ಲ ವಿಷಯ ಗೊತ್ತಾಗತ್ತೆ. ಹಿಡಿಯೋದು ತುಂಬಾನೇ ಈಸಿ. ಆದ್ರೆ ನಮಗ್ ಹಿಡಿಯಕ್ಕಾಗಲ್ಲ. ಯಾಕಂದ್ರೆ ನೀವ್ ಗುರ್ತು ಹಿಡಿಯಕ್ಕಾಗಲ್ಲ ದುಡ್ದು ಆಂಟಿ. ಯಾಕೆ ಅವನು ಮಾರ್ವೇಷ ಹಾಕೊಂಡು ಓಡಾಡ್ತಿದ್ದಾನ? ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀಯ ನೀನು? ವೇಷ ಬದಲಾಯಿಸಿದ್ರು ಕಣ್ ಹಿಡಿಬೇಕಲ್ವಾ? ಆದ್ರೆ ನಿಮ್ಗೆ ಯಾರಿಗೂ ಗುರ್ತು ಹಿಡಿಯಕ್ಕಾಗಲ್ಲ. ಯಾಕಂದ್ರೆ ನನಗ್ ಗೊತ್ತು, ನಿಮ್ಗೆ ಯಾರಿಗೂ ಏನೂ ಗೊತ್ತಿಲ್ಲ. ಅದೇನಾದ್ರೂ ಆಗ್ಲಿ ಮೊದ್ಲು ಇಲ್ಲಿಂದ ಹೋಗು. ಹೋಗೆ. ಓಕೆ. ಒಂದೊಂದ್ಸರಿ ಹುಚ್ಚಿ ತರ ಆಡ್ತಾಳೆ ಆಂಟಿ ಹಾಸಿನಿ ಸಿಸ್ಟರ್. ಹುಚ್ಚಿನೇ ಕಣೆ ಅವಳು. ನೀನ್ ನಡಿ. ನೈನಿ 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 ಯಜಮಾನ್ರೆ, 25 lakhs ಕ್ಯಾಶ್ ಕೊಟ್ಟನಲ್ಲ, ಅದನ್ನ ತಗೊಂಡ್ ಬಾ. ಸರಿ ಯಜಮಾನ್ರೆ. ನೀನು ಹೋಗ್ತಾ ಇಲ್ವಲ್ಲ ವಿಶಾಲ್? ಇಲ್ಲ ಡ್ಯಾಡ್, ಮಾಮ್ ಹೋಗ್ತಿದ್ದಾರೆ. ದುಡ್ಡು ತಗೊಂಡು ಹೋಗೋದು ಮರ್ತೋಗ್ತಾರೇನೋ ಅಂತ ತರದಕ್ಕೆ ಹೇಳಿದೆ. ತಿನ್ನೋದನ್ನ ಮರಿಬಹುದೇನೋ, ಆದ್ರೆ ದುಡ್ಡನ್ನ ಮರಿಯಲ್ಲ ವೇಶ್. ಅದ್ರಲ್ಲೂ ನೈನೇ ಆದ್ರೆ ನೀನು ಯಾವಾಗ ಏನೇನ್ ಕೇಳ್ತೀಯೋ ಅದನ್ನ ಹೇಗೆಲ್ಲ ಕೊಡ್ಬೇಕು ಅಂತ ಕಾಯ್ತಿರ್ತಾಳೆ. ದುಡ್ಡೆಲ್ಲೂ ಸಿಕ್ತಿಲ್ವಲ್ಲ, ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲಿ ಹೋಯ್ತಿದು? ಯಾರು ತಗೊಂಡಿದ್ದಾರೋ ಏನೋ? ಆ, 25 ಲಕ್ಷ ದುಡ್ಡು ಅಂದ್ರೆ 1/4 ಕೋಟಿ. ಕೆಲಸದವ್ರಿಗೆ ಎಷ್ಟೆಷ್ಟು ಹಂಚ್ಬೇಕು ಅಂತ ನಿನ್ ಹೆಂಡತಿಗೆ ಗೊತ್ತಾ ವಿಶಾಲ್? ಅಲ್ಲಿಗೆ ಹೋದ್ಮೇಲೆ ಅವಳೇ ಮ್ಯಾನೇಜ್ ಮಾಡ್ತಾಳೆ ಮಾವ. ನಮ್ಮ ಅಕ್ಕ ಈಗೀಗ ಲೆಕ್ಕ ಕಲಿತಾ ಇದ್ರು. ದುಡ್ಡಿನ ವಿಷಯದಲ್ಲಿ ಹುಷಾರಾಗಿರ್ತಾಳೆ ಯಜಮಾನ್ರೆ. ಎಷ್ಟಾಗುತ್ತೋ ಅಷ್ಟು. ನೀವು ಹೇಗೂ ಹೋಗ್ತಾ ಇದ್ದೀರಲ್ಲ ತಿಲೋತ್ತಮ್ಮ, ಹುಷಾರಾಗಿ ನೋಡ್ಕೊಳ್ಳಿ. ತುಂಬಾ ಹುಷಾರಾಗೇ ನೋಡ್ಕೋತೀವಿ ಅತ್ತೆ. ಯಜಮಾನ್ರೆ, ಯಜಮಾನ್ರೆ, ನಾನು ಇಟ್ಟಿದ್ದ ಪೆಟ್ಟಿಗೆ ದುಡ್ಡು ಕಾಣಿಸ್ತಿಲ್ಲ ಯಜಮಾನ್ರೆ. ಎಲ್ರೂ ಎಕ್ಸ್ಪ್ರೆಷನ್ ಕೊಟ್ಟು ಶಾಕ್ ಆಗಿ, ಓ ಮೈ ಗಾಡ್, ಹಾಗಾ ದೇವ್ರೇ ಅಂತ ಯಾರು ಯಾಕೆ ಹೇಳ್ತಿಲ್ಲ? ಇದರಲ್ಲಿ ಆಶ್ಚರ್ಯ, ಗಾಬರಿ ಪಡೋ ವಿಷಯ ಅಂತೂ ಏನೂ ಇಲ್ಲ ಸಿಸ್ಟರ್. ದುಡ್ಡು ಎತ್ತಿಟ್ಟಿದ್ದ ಆ ನೈನಿನೇ ಇವಾಗಿಲ್ಲ ಅಂತಿದ್ದಾಳೆ ಅಂತಂದ್ರೆ ಯಾರು ನಂಬ್ತಾರೆ? ಅಂದ್ರೆ ಏನ್ ನೀವ್ ಹೇಳ್ತಿರೋದು? ನೀವೇ ಆ ದುಡ್ಡನ್ನ ಭದ್ರವಾಗಿ ಇಡೋ ತರ ಇಟ್ಟು ಆಮೇಲೆ ನೀವೇ ಅದನ್ನ ಬೇರೆ ಕಡೆ ಇಟ್ಟಿದ್ದೀರೇನೋ ಅಂತ. ನೀನ್ ಸಮಾಧಾನ ಮಾಡಕ್ಕ, ಚಿಕ್ಕ ಹುಡುಗಿಗೆ ತುಂಬಾ ಬೇಜಾರಾಗಿದೆ. ಏ ಜಾಸ್ಮಿನ್, ಏನ್ ಮಾತಾಡ್ತಾ ಇದೀಯ ನೀನು? ಹೇಳಕ್ಕಾಗಲ್ಲ ಮಾಮ್.
ಮನೆ ಕಳ್ಳನ್ನ ಈಶ್ವರನು ಹಿಡಿಯಕ್ಕಾಗಲ್ಲ ಅಂತ ಹೇಳ್ತಾರಲ್ಲ. ಅಂದ್ರೆ ನಯನಿ ಕದ್ದಿದ್ದಾಳೆ ಅಂತಲ್ಲ, ಅವಳ ತಂಗಿಗೇನಾದ್ರೂ ಕೊಟ್ಟಿದ್ದಾಳೇನೋ ಅಂತ. ಈ ತರ ಬೇರೆ ಬೇರೆ ಪ್ರಶ್ನೆಗಳು ತಲೆಯಲ್ಲಿ ಬರೋದು ಸಹಜನೇ ಅಲ್ವಾ ಅತ್ತೆ? ಏನಕ್ಕ ಇವ್ರು ಹೀಗೆ ಹೇಳ್ತಿದ್ದಾರೆ? ಆಹಾ, ಡೌಟ್ ಅಮ್ಮ ಅಷ್ಟೇ. ಇದೇ ನಿಜ ಅಂತ ಹೇಳ್ತಿಲ್ಲ. ನಿನ್ ಮೇಲೆ ಯಾರಿಗೂ ಅನುಮಾನ ಇಲ್ಲ ಬಿಡಮ್ಮ. ತಪ್ಪು ಮಾಡ್ಬೋದು, ಆದ್ರೆ ಅಪ್ಪಿ ತಪ್ಪಿನು ಹಾಗೆಲ್ಲ ಮಾತಾಡಬೇಡಿ. ಏಯ್ ಪರಶು, ನನ್ನ ಸೊಸೆ ಅಗರ್ಭ ಶ್ರೀಮಂತಳು. ಪಾಕೆಟ್ ಮನಿ ಅಂತ 25 ಲಕ್ಷ ತಗೊಂಡು ಒಂದೇ ಸಲ ಖರ್ಚು ಮಾಡಿದ್ರು ಕೂಡ ಕಾಲರ್ ಎಗರಿಸ್ತೀನಿ ಹೊರತು ಆ ದುಡ್ಡು ಎಲ್ಲಿ ಹೋಯ್ತು ಅಂತ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಡ್ಯಾಡ್, ಪರವಾಗಿಲ್ಲ ಬಿಡಿ. ಜಾಸ್ಮಿನ್ ಆಗಲಿ, ಮಾವ ಆಗಲಿ, ದುರಂದರ ಅತ್ತೆ ಆಗಲಿ ಅನುಮಾನ ಪಟ್ರು ಅಂತ ನೀವು ಯಾವುದೇ ಕಾರಣಕ್ಕೂ ಅನ್ಕೋಬೇಡಿ. ಅಷ್ಟೇ ವಿಶಾಲ್, ಈಗೇನಿದೆ, ಹಾಸಿನಿನ್ ಕಳ್ಸಿ ಮನೇಲೆಲ್ಲ ಹುಡುಕ್ಸೋಣ. ದುಡ್ಡೆಲ್ಲಿ ಹೋಗುತ್ತೆ? ಎಸ್, ನನಗೆ ಗೊತ್ತಾಗತ್ತೆ. ಅಷ್ಟೇ ಅಲ್ಲದೆ ನನ್ನ ಹತ್ರ ಭೂತ್ ಕನ್ನಡಿ ಇದೆ, ಗೊತ್ತಾ? ನಿಮ್ಗೆ ಇನ್ನೊಂದು ಸೀಕ್ರೆಟ್ ಗೊತ್ತಿಲ್ಲ. ಏನದು? ಸೀಕ್ರೆಟ್ ಅದು. ಹೇಗೆ ಹೇಳ್ತಾರೆ? ನಿನ್ ಮುಖ ಕಣೆ, ಮುಖ. ಚೆನ್ನಾಗಿದ್ಯಾ? ಥ್ಯಾಂಕ್ ಯು ದುರ್ದು ಆಂಟಿ. ಹಾಸಿನಮ್ಮ, ನೀನು ಜಿಂಕೆ ತರ ಎಗುರ್ಕೊಂಡು ಹೋಗಿ ಎಲ್ಲ ರೂಮಲ್ಲಿ ಹುಡ್ಕೊಂಡು ಬಾ ಹೋಗು. ಪಾಪ ನಯನಮ್ಮ ಸರಿಯಾಗಿ ನೋಡಿಲ್ವೇನೋ. ಭೂತ್ ಕನ್ನಡಿ ತಗೊಂಡು ಹೋಗ್ತೀನಿ, ಸ್ಕ್ಯಾನಿಂಗ್ ಮಾಡ್ತೀನಿ, ಹೊರಡ್ತೀನಿ. ಬೇಕಾಗಿಲ್ಲ ಹಾಸಿನಿ ಅಕ್ಕ. ಕಳ್ದೋಗಿರೋ ದುಡ್ಗೋಸ್ಕರ ಎಲ್ರ ಕೋಣೆ ಹುಡುಕಿದ್ರೆ ಎಲ್ರನ್ನೂ ಅನುಮಾನಿಸಿ ಅವಮಾನಿಸ್ದಾಗತ್ತೆ. ಹೋಗಿ ಹುಡುಕ್ದೆ ಹೋದ್ರೆ ಆ ದುಡ್ಡು ಗೋವಿಂದ ಅನ್ಕೋಬೇಕಾ? ಹಾಗೆಲ್ಲ ಏನಿಲ್ಲ ಅಮ್ಮವ್ರೆ. ಮತ್ಯಾಕ್ ಹಾಸಿನಿನ ಹೋಗೋಕ್ ಬಿಡದೆ ತಡಿತಿದ್ಯಾ? ಆ ದುಡ್ಡು ಎಲ್ಲಿದೆಯೋ ಏನೋ ಅಂತ ಅನವಶ್ಯಕವಾಗಿ ಆರೋಪ ಹೊರಿಸೋದು ಸರಿ ಅಲ್ವಲ್ಲ ಅಮ್ಮವ್ರೆ. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅಂದ್ರೆ ತಪ್ಪು ಒಪ್ಕೊಂಡ್ಬಿಡೋದೇನಾ? ಕಳ್ಳ ಯಾರು, ಆ ದುಡ್ಡನ್ನ ಏನ್ ಮಾಡಿದ್ದಾರೆ, ಬಾಯಿ ತೆಗೆದು ನಿಜ ಹೇಳ್ದೆ ಹೋದ್ರು ನಿಜ ಹೇಳೋ ಹಾಗೆ ಮಾಡ್ತೀನಿ ಯಜಮಾನ್ರೆ. ವಾಟ್ ಇಸ್ ಶಿ ಟಾಕಿಂಗ್ ಆಂಟಿ? ಏನೋ ಮ್ಯಾಜಿಕ್ ಮಾಡ್ತಾಳೆ ಅನ್ಕೊಂತೀನಿ. ಕರಿ ಎಳ್ತಂದು ಮನೇಲಿರೋ ದೊಡ್ಡೋರ್ಗೆ 3 ಸಲ ದೃಷ್ಟಿನ ತೆಗೆದು ಹಾಕಿ ಮನೆ ಉತ್ತರ ದಿಕ್ಕಿಗೆ ಬಿಸಾಕಿದ್ರೆ, ಹಾ, ಬಿಸಾಕಿದ್ರಿ? ಕಳ್ತನ ಮಾಡಿರೋರು ಯಾರೇ ಆದ್ರೂ ಸರಿ, ಅವ್ರ ತಲೆ ತಿರುಗಿ ವಾಂತಿ ಮಾಡ್ಕೋತಾರೆ ಅಮ್ಮೋರೆ. ವಾವ್, ಸೂಪರ್ ನೈನಿ. ಇನ್ನೂ ಯಾರು ಟಿಫಿನ್ ಮಾಡಿಲ್ಲ ಅನ್ಸುತ್ತೆ, ಆದ್ರೆ ಎಷ್ಟಾಗತ್ತೋ ಅಷ್ಟು ಅಂತ ಮಾಡಲೇಬೇಕು. ಅದ್ಭುತ ನಡೆಯೋದಂತೂ ಗ್ಯಾರಂಟಿ. ಇಂಟ್ರೆಸ್ಟಿಂಗ್ ನೈನಿ, ನಾನು ಯಾವತ್ತೂ ಕೇಳಿರಲಿಲ್ಲ. ಇದು ಸಾಧ್ಯನಾ? ಸಾಧ್ಯ ಇದೆ ಬಾವಾ. ನಮ್ ತಾತ ಇನ್ನೊಂಥರ ಮಾಡ್ತಿದ್ರು. ಕೈಯಲ್ಲಿ ಅಕ್ಕಿನ ಹಿಡ್ಕೊಂಡು ಮಂತ್ರಿಸಿ ಕಳ್ಳರನ್ನ ಕಂಡು ಹಿಡಿತಾ ಇದ್ರು. ನೈನಿ ಅಕ್ಕ ಬೇರೆ ಮಾಡ್ತಿದ್ದಾಳೆ. ಹೇಗಾದ್ರೂ ಸರಿ, ಈ ಮನೆ ಕಳ್ಳನ್ನ ಈಶ್ವರ ಕಂಡುಹಿಡಿದೇ ಇದ್ರು ಈ ಮನೆ ಸೊಸೆ ಕಂಡುಹಿಡಿತಾಳೆ. ಇದಕ್ಕಿಂತ ಸಂತೋಷ ಇನ್ನೇನಿದೆ? ಇವ್ರ ಮಾತಿಗೆ, ಕಾನ್ಫಿಡೆನ್ಸ್ಗೆ ನಂಗೆ ತಲೆ ತಿರ್ಗೋ ಹಾಗಾಗ್ತಿದೆ. ನಂಗೇನಾದ್ರೂ ವಾಂತಿ ಆದ್ರೆ ಕದ್ದಿದ್ ನಾನೇ ಅಂತ ಗೊತ್ತಾಗ್ಬಿಡ್ತೇನೋ. ಏನಕ್ಕ ಇವಳು ಹೇಳ್ತಿರೋದು? ಕತ್ಕೊ ಬಂದಿರೋ ಪಾಪಿ ನಾನು. ಅವಳು ಹೇಳ್ದಂಗೆ ನಾನು ವಾಂತಿ ಮಾಡಿದ್ರೆ ನನ್ನನ್ನು ಸುಮ್ಮನೆ ಬಿಡ್ತಾರಾ? ಈ ನೈನಿ ಹೇಳಿದಾಗ ಆಗುತ್ತಾ ಆಂಟಿ? ಇಸ್ ಇಟ್ ಪಾಸಿಬಲ್? ಆದ್ರೂ
ನಮಗಾಗೋ ಲಾಸ್ ಏನು ಜಸ್ಸಿ? ದುಡ್ಡು ಕದ್ದಿರೋರ್ಗ್ ತಾನೇ ಪ್ರಾಬ್ಲಮ್ ಆಗೋದು. ಇವಳು ಹೇಳಿದ್ದು ಆಗದೆ ಇರ್ಲಿ, ಆವಾಗ ನೋಡ್ಕೋತೀನಿ ಈ ನೈನಿನ. ಕಳ್ಳ ಬಾಯ್ ಬಿಡ್ಲೇಬೇಕು ಅಮ್ಮೋರೆ, ದುಡ್ಡು ಸಿಗ್ಲೇಬೇಕು. ನೈನೇ ಅಷ್ಟೊಂದು ಖಚಿತವಾಗಿ ಹೇಳ್ತಿದ್ದಾಳೆ ಅಂದ್ರೆ ಇವಾಗ ಪೊಲೀಸ್ನವ್ರು ಕರೆಸೋ ಅಗತ್ಯ ಇಲ್ಲ. ಅಮ್ಮ ನೈನಿ, ನೀನೇನೇನು ಮಾಡಬೇಕು ಅನ್ಕೊಂಡಿದ್ಯೋ ಧೈರ್ಯವಾಗಿ ಮಾಡು. ಕರಿ ಎಳ್ಳು ತಗೊಂಡ್ ಬರ್ತೀನಿ ಯಜಮಾನ್ರೆ. ನೈನಿ ಬೇಗ ತಗೊಂಡ್ ಬಾ. ನೈನಿ ಬೇಗ ಬಾ, ಇವತ್ತ ಆ ಕಳ್ಳ ಬಾಯ್ ಬಿಡ್ಲೇಬೇಕು. ಬಾವಾ, ನಮ್ಮೂರಲ್ಲೊಬ್ಬ ರಕ್ತ ಕಾರಿದ್ದ. ಅದಾಗಿ ಅಮಾವಾಸ್ಯ ದಿನಕ್ಕೆ ಸತ್ತೇ ಹೋದ. ಇಂಥ ವಿಷಯಗಳು ನಡೆದ್ರು ಕೇಳಿದ್ರು ಇವುಗಳನ್ನ ಮೂಢನಂಬಿಕೆ ಅನ್ಕೋಬೇಕೋ ಅಥವಾ ಮಿರಾಕಲ್ ಅಂತ ಹೇಳಬೇಕೋ ಅರ್ಥ ಆಗ್ತಿಲ್ಲ. ನೈನೇ ವಿಷಯದಲ್ಲಿ ಮಾತ್ರ ಮಿರಾಕಲ್ಸ ನಡೆಯೋದು ವಿಶಾಲ್. ಮೊದಲೇ ಹೇಳ್ತಿದ್ದೀನಿ, ನನಗೆ ಎಳ್ಳಿನ ವಾಸನೆ ಆಗಲ್ಲ. ವಾಮಿಟ್ ಬಂದಂಗೆ ಆಗುತ್ತೆ. ನನ್ನ ಮೇಲೆ ಅನುಮಾನ ಪಡಬೇಡಿ ಪ್ಲೀಸ್. ಆಹಾ, ಆಸೆ ದೋಸೆ ಹಪ್ಪಳ ವಡೆ ಈಗ ಹೇಳಿದ್ರೆ ಹೇಗಮ್ಮ? ಆ ವಿಷಯನ ಮೊದಲೇ ಹೇಳ್ಬೇಕಿತ್ತು. ಹೀಗನ್ನೋರ್ ಮೇಲ್ ಕೂಡ ಅನುಮಾನ ಪಡ್ಬೇಕಾಗತ್ತೆ ಹಾಸಿನಿ ಅಮ್ಮವ್ರೆ. ಏಯ್, ಅಂದ್ರೆ ಏನು? ನನಗೆ ಅಲರ್ಜಿ ಅಂತ ಹೇಳಿದ್ರು ಡೌಟ್ ಪಡ್ತೀರಾ? ಸ್ವಲ್ಪ ಸುಮ್ಮನಿರಿ. ನೈನಿ ತಗೊಂಡು ಬರ್ತಾ ಇದ್ದಾಳಲ್ವಾ, ಎಲ್ಲ ಗೊತ್ತಾಗುತ್ತೆ. ಜಸ್ಸಿ, ನಿನ್ ಮುಖಕ್ಕೇನು ಹಾಕಲ್ವಲ್ಲ, ಗಾಬರಿ ಆಗ್ಬೇಡ. ಆದ್ರೆ ಇದೆಲ್ಲ ಬ್ಲ್ಯಾಕ್ ಮ್ಯಾಜಿಕ್. ಇದನ್ನೆಲ್ಲ ಗಂಭೀರವಾಗಿ ತಗೋಬಾರ್ದು. ತಿಲೋತ್ತಮ, ಈಗ ನಾವು ಕಳ್ಳ ಯಾರು ಅಂತ ಗೊತ್ತಾಗೋದು, ಹೋಗಿರೋ ದುಡ್ಡು ವಾಪಸ್ ಬರೋದು ಮುಖ್ಯ. ಅದರಲ್ಲಿ ಲಾಜಿಕ್ಕೂ ಇರಬಹುದು, ಮ್ಯಾಜಿಕ್ಕೂ ಇರಬಹುದು. ದೊಡ್ಡಮ್ಮೋರೆ, ಮನೆ ದೊಡ್ಡೋರು ನೀವು, ದೃಷ್ಟಿ ತೆಗಿತೀನಿ. ವಯಸ್ಸಾಯ್ತು, ನನ್ನನ್ನು ಲೆಕ್ಕಕ್ಕೆ ತಗೊಳ್ಬೇಡ ನೈನಿ. ಹಾಗಾದ್ರೆ ಮಾವ. ಅಮ್ಮ ನೈನಿ, ನನ್ನನ್ನ ಇವರು ಹುಚ್ಚ ಅಂತ ಪಟ್ಟ ಕಟ್ಟಿದ್ದಾರೆ. ಆ ದೊಡ್ಡಸ್ತಿಕೆ, ಆ ಆಟಿಟ್ಯೂಡ್, ಆ ಲುಕ್ಕು, ಆ ಫೀಲು ಅಷ್ಟು ಇರೋದು ಆ ತಿಲೋತ್ತಮಗೆ. ಹಾ, ಅವಳಿಗೆ ದೃಷ್ಟಿ ತೆಗಿಯಮ್ಮ. ಇದು ಮೋಸ ಭಾವ. ನಮ್ಮ ಅಕ್ಕನ ಕಂಪ್ನಿಯಿಂದ ತೆಗೆದು ಹಾಕಿದ್ರೆ ಮನೆಗೆ ದೊಡ್ಡವಳು ಅಂತ ಹೇಳಿ ದೃಷ್ಟಿ ತೆಗಿತೀರಾ? ಬೇಡ. ಪರವಾಗಿಲ್ಲ ಪರಶು, ತೆಗಿತಾ ಇರೋದು ದೃಷ್ಟಿ ತಾನೆ. ಅಂದ್ರೆ ಇಂಥ ವಿಷಯಗಳನ್ನ ನಾನು ನಂಬೋದಿಲ್ವಲ್ಲ. ದೃಷ್ಟಿಯಾಗಿ ತೆಗಿಬೇಕು ಅಂತ ನನ್ನ ತಮ್ಮನ ಉದ್ದೇಶ ರೀ. ಮಾಮ್, ನಾನು ಕೂಡ ನಂಬಲ್ಲ, ಆದರೆ ನೈನಿ ನಂಬ್ತೀನಿ. ನೀವೂ ಹಾಗೆ ಫೀಲ್ ಆಗಿ. ಮುಖದ ಮುಂದೆ 3 ಸಲ ಗಿರಗಿರ 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 ಅಂತ ತಿರುಗಿಸ್ತಾರೆ ವಿಶಾಲ್. ಅದಾದ್ಮೇಲೆ ವಾಂತಿ. ತುಂಬಾ ಸಿಂಪಲ್. ನೈನಿ, ನೀನ್ ಹೋಗಿ ದೃಷ್ಟಿ ತೆಗಿ ಅತ್ತೆಗೆ. ಏನು ಮಾಡಲ್ಲ ಅಮ್ಮೋರೆ, 3 ಸಲ ದೃಷ್ಟಿ ತೆಗಿತೀನಷ್ಟೇ. 3 ನಿಮಿಷದಲ್ಲಿ ಗೊತ್ತಾಗುತ್ತೆ.
ನಯನಮ್ಮ, ನಿಜವಾಗ್ಲೂ ದುಡ್ಡು ವಾಪಸ್ ಸಿಕ್ಬಿಟ್ರೆ ನಮ್ಮ ಅಕ್ಕ ತುಂಬಾ ಖುಷಿ ಪಟ್ಬಿಡ್ತಾಳೆ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಯಜಮಾನ್ರೆ. ನೈನಿ, ನೆಕ್ಸ್ಟ್ ಏನು? ಈ ಎಳ್ಳನ್ನ ಉತ್ತರ ದಿಕ್ಕಿಗೆ ಎಸ್ದು ಬರ್ತೀನಿ ಯಜಮಾನ್ರೆ. ಓಕೆ. ಅವಳ ಕೈಯಿಂದ 3 ಸರ್ತಿ ದೃಷ್ಟಿ ತೆಗ್ದಾಗ್ಲೇ ತಲೆ ತಿರ್ಗೋ ಹಾಗಾಯ್ತು. ಲಾಜಿಕ್ ಇಲ್ಲದೆ ಹೋದ್ರೂ ಮ್ಯಾಜಿಕ್ ಆಗಿ ಪ್ರಜ್ಞೆ ತಪ್ಪಿದ್ರು ನನ್ನ ವಿಷಯ ಎಲ್ಲ ಹೊರಗಡೆ ಬರ್ತಿತ್ತು. ನಾನು ಕಳ್ಳಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಹೌದು, ಉತ್ತರ ಅಂದ್ರೆ ಈ ಕಡೆನೇ ಅಲ್ವಾ? ಕರೆಕ್ಟ್, ಈ ಕಡೆನೇ. ವಿಶಾಲಕ್ಷಮ್ಮ ತಾಯಿ, ಅನ್ಕೊಂಡ್ ಹಾಗೆ ಮಾಡಿದೆ. ಯಜಮಾನ್ರೇ, ಪರಶುಮಾವ, ಮುಖ ಯಾಕೆ ಹಾಗೆ ಮಾಡ್ತಿದ್ದೀರಾ? ಹೊಟ್ಟೆ ತೊಳಿಸ್ತಿದ್ಯಾ? ಅಯ್ಯೋ, ಹಾಗೇನಿಲ್ಲಮ್ಮ. ಇಲ್ಲ ಇಲ್ಲ, ನಿಮ್ ಫೇಸಲ್ಲಿ ನಂಗೆ ವಾಮಿಟಿಂಗ್ ಸೆನ್ಸೇಷನ್ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಿಮಗ್ ಬರ್ತಿದೆ, ನಿಮಗ್ ಬರ್ತಾ ಇದೆ. ಕಮಾನ್ 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 ಪರಶುಮಾವ, ವಾಂತಿ ಮಾಡಿ. ಯಜಮಾನ್ರೇ, ಯಜಮಾನ್ರೇ, ಮಾವ ದುಡ್ಡು ಸಿಕ್ತು. ನೈ 25 ಲಕ್ಷ. ಹೌದು ಯಜಮಾನ್ರೇ.